ಯೋಚನೆ ಮಾಡಬೇಡಮ್ಮ. ಅವ್ನು ಎಲ್ಲೇ ಇರ್ಲಿ ಎತ್ತಾಕೊಂಬಂದು ಮಿಷಿನಲ್ಲಿ ಹಾಕಿ ರುಬ್ಬಿಡ್ತೀನಿ. ನಮಸ್ಕಾರ ಸಾಹೇಬ್ರೆ, ನಾನ್ ನಿಮ್ಗೋಸ್ಕರ ವೇಟಿಂಗು, ನೀವು ನನಗೋಸ್ಕರ ಊರೆಲ್ಲ ಸರ್ಚಿಂಗಾ? ನನಗೆ ಬಹಳ ದಿನದ ಒಂದು ಆಸೆ ಸರ್, ಯಾವ್ದಾರ ಒಂದು ಕೇಸ್ ಫಿಟ್ ಆಗ್ಬಿಟ್ಟು ಸ್ಟೇಷನ್ 2 ದಿನ ಇರೋಣ ಅಂತ ಸರ್. ಸ್ಟೇಷನ್? ಹೌದು ಸರ್. ಬನ್ನಿ ಸರ್, ಇವತ್ತಿಗೆ ನನ್ನ ಆಸೆ ಪೂರೈಸ್ತಾ ಸರ್. ಬನ್ನಿ ಸರ್, ಬನ್ನಿ ಸರ್. ಸೂಪರ್. ಏನ್ ಪೊಲೀಸ್ ಸ್ಟೇಷನ್ ಗೌರ್ಮೆಂಟ್ ಪಿಪಿ ಗೆಸ್ಟ್ ಹೌಸ್ ಅನ್ಕೊಂಡಿದ್ದೀನು? ಅದನ್ನ ಬಿಟ್ಟಾಕಿ ಸರ್, ಕೇಸ್ ಏನು ಬೇಗ ಹೇಳಿ ಸರ್, ಹೇಳಿ ಸರ್. ಏನ್ ಈ ಹುಡುಗಿನ ಅದ್ ಮಾಡು ಇದ್ ಮಾಡು ಅಂತ ಪ್ರಾಣ ತಿಂತೀಯಂತೆ, ಲವ್ ಮಾಡು ಅಂತ ಪಿಡಿಸ್ತೀಯಂತೆ. ಹಂಗಂತೆ ಕೇಸ್ ಏನಂತೆ? ಇದೆಲ್ಲ ಒಂದ್ ಕೇಸಾ ಸರ್? ಸರ್ ಕೇಸ್ ಹಾಕಿದ್ರೆ ಹೆಂಗಿರ್ಬೇಕು ಗೊತ್ತಾ ಸರ್? ರಿಲೀಸ್ ಆಗ್ಬಾರ್ದು, ಹಂಗಿರ್ಬೇಕು. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಏನಂತ? ಅಟೆಂಪ್ಟ್ ಟು ರೇಪ್ ಸರ್. ಬೇಡ ಬಿಡಿ ಸರ್, ಸ್ಟೇಷನ್ ಅಲ್ಲೇ ರೇಪ್ ಅಂತ ಬರ್ಕೊಳ್ಳಿ ಸರ್. ಈಗ ರೇಪ್ ನಿಮ್ ಮುಂದೆ ರೇಪ್. ಪೊಲೀಸ್ ಸ್ಟೇಷನ್ ಇದು. ಹೋಗ್ಲಿ, ಬೇಡ ಬಿಡಿ ಸರ್, ಬೇಡ ಬಿಡಿ ಸರ್. ಸರ್ ಬೇರೆ ಯಾವ್ದಾರ ಕೇಸ್ ಬರೀರಿ ಸರ್. ಏನಂತ? ಸ್ಟೇಷನ್ ಅಲ್ಲಿ 3 ಸ್ಟಾರ್ ಮರ್ಡರ್ ಅಂತ FIR ಬರ್ಕೋ. 302 ತಿಮ್ಮಯ್ಯ ಎನ್ಕೌಂಟರ್ ಮಾಡಕ್ ರೈಫಲ್ ರೆಡಿ ಮಾಡ್ಕೊಳ್ಳೋ. ತಪೇದಾರ್ ಮಂಜಯ್ಯ ಲಾಟಿಗೆ ಖಾರದ ಪುಡಿ ಚೆನ್ನಾಗಿ ಹರ್ಕೊಂಡು ಹಚ್ಕೊಂಬಾರೋ. ಬನ್ನಿ ಬನ್ನಿ ಬನ್ನಿ, ಬಟ್ಟೆ ಬಿಸ್ತೀನಿ, ಬನ್ನಿ ಬೇಗ. ಸಿಗ್ತಾ ಇವನು ಎಲ್ಲೋ ಎಲ್ಲೋ ಇರೋದ್ ನೀನು. ಸರ್ ಅಡ್ರೆಸ್ ಮಾತ್ರ ಕೇಳ್ಬಿಡಿ ಸರ್, ಮನೆಯಲ್ಲಿ ನಮ್ಮ ಅಪ್ಪ ಇರ್ತಾನೆ ಸರ್, ಪ್ಲೀಸ್ ಸರ್. ಸರ್ ಅಪ್ಪ ಅಂದ್ರೆ ಭಯ ಇರ್ಬೇಕು, ಕರ್ಸಿ ಸರ್. ನಮ್ಮ ಅಪ್ಪನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ? ನೋಡಿ ಸರ್, ಬಿಡಬೇಡಿ ಪ್ಲೀಸ್ ಸರ್, ಅವ್ರ ಮಾತು ಕೇಳ್ಕೊಂಡು ನಮ್ಮ ಅಪ್ಪನ ಕರಿಬೇಡಿ ಸರ್. ನಮ್ಮ ಅಪ್ಪನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಬರ್ಬೇಡ. ಎಲ್ಲಿ ನನ್ ಮಗ? ನೀನ್ ಅವ್ರಪ್ಪ ಎಂತ ಮಗನ ಎತ್ತಿದ್ಯೋ? ಇನ್ನು ಕೇಸ್ ಹಾಕಿಲ್ವಾ? ಇದೆಲ್ಲ ಸಣ್ಣ ಕೇಸು. ಯು ಟೀಸಿಂಗು ಸಿಕ್ಕಿದ ಕಡೆ ಎನ್ಕೌಂಟರ್ ಮಾಡಿ ಬಿಸಾಕತ್ತಾನೆ. ಎನ್ಕೌಂಟರ್ ಹುಡುಗಿ ಚುಡಾಯಿಸಿದ್ದಕ್ಕೆ ಅವನು ನನ್ನ ಮಾನ ಮರ್ಯಾದೆ ಹಾಳಾಗ್ಬಿಟ್ಯಾ? ಏ ರಂಗ ಬಾಯಲ್ಲಿ ಆಟಗಾರ. ಅಯ್ಯೋ ನಮ್ಮದು ಮಗನೇ ಮೆಂಟ್ಲು ಅಂದ್ರೆ ಅಪ್ಪ ಡಬಲ್ ಮೆಂಟ್ಲು. ನೀನೇ ಹುಚ್ಚಿರೋ ಪೀಸೋದು. ಅಯ್ಯೋ ರಿಪೀಸ್. ಅಯ್ಯಮ್ಮ ಯಾಕೆ ಬೀರು ತಗೊಂಡು ಹೊಡೆದ್ಬಿಡು? ಏನಪ್ಪ ನೀನ್? ಸಾಕು ಸಾಯಿಸಿ ಸಮಾಧಿ ಬಿಟ್ಬೇಡ. ಚುಚ್ಚಿ ಬಿಡ್ತೀನಿ, ಸುಟ್ಟು ಬಿಡ್ತೀನಿ, ಚುಚ್ಚಿ ಬಿಡ್ತೀನಿ, ಸುಟ್ಟು ಬಿಡ್ತೀನಿ, ಚುಚ್ಚಿ ಬಿಡ್ತೀನಿ. ಎಲ್ಲ ಓಡೋಗ್ಬಿಟ್ರು, ನಾನ್ ಮಾತ್ರ ಏನ್ ಮಾಡ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸವ್ರ ಎದುರುಗಡೆ ಟಪ 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 ಅಂತ ಹೊಡೆದಿಲ್ಲ. ಎಮೋಷನಲ್ ಆಕ್ಟಿಂಗ್ ಗೋಸ್ಕರ ಸ್ವಲ್ಪ ನನ್ನ ಹುಡುಗಿ ಬಗ್ಗೆ ಏನು ಹೇಳಲೇ ಇಲ್ಲ. ಹುಡುಗಿ ಸೂಪರ್ ಕಣ. ನಾನು ಆಗ್ಲೇ ಡಿಸೈಡ್ ಮಾಡಾಯ್ತು, ಅವಳೇ ನಮ್ಮ ಮನೆ ಸೊಸೆ. ಸೂಪರ್. ಏ ಫಾದರ್, ನಮ್ಮ ಹುಡುಗಿ ಹೋಗ್ಲಾ? ನಾನ್ ಸಮಜಾಯಿಸಿ ಮಾಡ್ತೀನಿ. ಅಪ್ಪ ಮಗ ಇಬ್ರು ಈ ರೀತಿ ಎಣ್ಣೆ ಪಟ್ಕೊಳ್ಳೋದು ನೋಡಿ ಗಾಬರಿ ಆಗ್ಬೇಡಮ್ಮ. ನಾನು ಹೆಚ್ಚಿಗೆ ದಿನ ಬದುಕಿರೋಲ್ಲಮ್ಮ. ನನಗೆ ಹಾರ್ಟ್ ಕ್ಯಾನ್ಸರ್ ಕಾಯಿಲೆ ಅಮ್ಮ. ನಾಳೆನೋ ನಾಳದ್ದು. ಅದಕ್ಕೆ ನಾನ್ ಇರೋವರೆಗೂ ಸಂತೋಷವಾಗಿರ್ಬೇಕು ಅಂತ ಅಪ್ಪ ಮಗ ಇಬ್ರು ಟಬಕ್ ಟಬಕ್ ಟಬಕ್. ಹಾಯ್ 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 ಡ್ಯಾಡಿ, ದದ್ದಿ ತರ ಓವರ್ ಆಕ್ಟಿಂಗ್ ಮಾಡಬೇಡ, ಸಿಕ್ಕಾಕೊಂಡ್ಬಿಡ್ತೀಯ. ಕಿಲಾಡಿ ಅವಳು ಎಲ್ಲ ನಿಂಗೋಸ್ಕರ. ನಿನ್ ನೋಡಿ ಅಪ್ಪ ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಸೊಸೆಗೆ ಒಂದು ಜ್ಯೂಸ್, ಜ್ಯೂಸ್, ಮಗನಿಗೆ ಒಂದು
ವೇಟರ್ ಒಂದು ಟೆಕೀಲಾ. ಕಮಾನ್ ಡಿಯರ್, ಕಮಾನ್ ಕೂತ್ಕೊಂಡ್ ಮಾತಾಡೋಣ. ಬಿಡು ನನ್ನ. ನಮ್ಮಪ್ಪ ದೊಡ್ಡ ಆಕ್ಟ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ಯಲ್ಲ. ಆಮೇಲೆ ನನ್ನ ಸ್ಟೈಲು ಡ್ಯಾನ್ಸ್ ಎಲ್ಲ ನೋಡಿ ಲವ್ ಅಲ್ಲಿ ಬಿದ್ದೋಗ್ಬಿಡ್ಬೇಡ. ಪ್ಲೀಸ್ ಪ್ಲೀಸ್. ಯಪ್ಪಾ ದೇವ್ರೇ, ಏನದು? ಪ್ಲೀಸ್. ನೋ 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 ನೋ, ಆಮೇಲೆ ಆಮೇಲೆ. Cheers for shape, bottom shape. ಚೀಟಿ ಕೊಟ್ಟಿರ್ಬೇಕಲ್ಲ ನೋಡಿ ಮೇಡಮ್. ಡ್ರಿಂಕ್ಸ್ ಜಾಸ್ತಿಯಾಗಿ ನಾವು ಬಿದ್ದೋದ್ರೆ ಅಡ್ರೆಸ್ ನಮ್ಮನ್ನ ಸೇಫ್ ಆಗಿ ಡ್ರಾಪ್ ಮಾಡಿ. Oh God, what crazy characters. What a father, what a son. ಹೌದು, ಅವರಿಬ್ಬರನ್ನ ನೀವು ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿದ್ರ? ಆಕ್ಚುಲಿ ನಾನೇ ಗೆಸ್ ಮಾಡ್ತೀನಿ. ಡ್ರಾಪ್ ಮಾಡಲಿಲ್ಲ. Am I right? ಡ್ಯಾಡಿ, ಒನ್ ಮೋರ್ ಪ್ಯಾಕ್. ಅಮ್ಮ ತರ್ತಾಳೆ ಇರೋ. ಮೆಂಟಲ್ ಫ್ಯಾಮಿಲಿ. ಅಪ್ಪಾ, ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಅಪ್ಪ ಕಿಕ್ಕು, ನೀನ್ ಸ್ಲೀಪಿಂಗ್ ಪೆಗ್ಗಪ್ಪ. ತಗೋ. ಕುಡಿ ಕುಡಿಯಪ್ಪ, ಕುಡಿ ಕುಡಿ ಕುಡಿ. ಕುಡಿ 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 ಕುಡಿಪ್ಪ. ಅಪ್ಪ, ಇದಿಲ್ದೇ ಇದ್ರೆ ಇವನ್ ಹಾಲು ಕುಡಿಯಲ್ಲ. ಇವನಿಂದಾಗಿ ನನ್ ಗಂಟನು ಹಾಳಾಗೋಗಿದ್ದಾರೆ. ಇವನ್ ದಡ್ಡ ಅನ್ಕೊಂಡ್ರೆ ಅದು ಅಲ್ವೇ? ಕೆಲ್ಸಕ್ಕೆ ಹೋಗ್ದಿರೋ ಸೋಂಬೇರಿನ ಅದೂ ಅಲ್ಲ. ಒಂದಿನ ನನ್ನ ಹತ್ರ ಬಂದು ನನಗ್ ಕೆಲ್ಸ ಸಿಕ್ತು, 50,000 ಸಂಬಳ ಅಂದ. ದೇವ್ರಿಗೆ ದೀಪ ಹಚ್ಚಿ ಆನಂದ ಪಟ್ಟೆ. ಆದ್ರೆ ಮಾರನೇ ದಿನ ಬಂದು ಕೆಲ್ಸ ಬಿಟ್ಟೆ ಅಂದ. ಯಾಕಪ್ಪ ಅಂತ ಕೇಳ್ದೆ. ಕಿಕ್ಕೇ ಇಲ್ಲ ಅಂತಾನೆ. ಮದ್ವೆ ಮಾಡಿ ಲೈಫ್ ಸೆಟ್ಲ್ ಮಾಡೋಣ ಅಂದ್ರೆ ಈ ತರ್ಲೆ ಬಗ್ಗೆ ಗೊತ್ತಿರೋರು ಯಾರಮ್ಮ ಹೆಣ್ ಕೊಡ್ತಾರೆ? ನಾವ್ ಎಲ್ಲಿ ಹೆಣ್ ಕೇಳ್ತೀವೋ ಅಂತ ಸಂಬಂಧಿಕರು ಮನೆಗ್ ಬರೋದನ್ನೇ ನಿಲ್ಸ್ಬಿಟ್ರು. ಇವನ್ ಸೆಟ್ಲ್ ಆಗೋದನ್ನ ನೋಡ್ಬೇಕು ಅಂತ ಅನ್ಸತ್ತೆ. ಆದ್ರೆ ಏನ್ ಮಾಡೋದು? ಅಂದಾಗೆ ನಿಂಗ್ ಮದ್ವೆ ಆಗಿದ್ಯಮ್ಮ? ಆಂಟಿ, ಚಿಚಿ ಚಿಚಿ, ಇವನಂದ್ರೆ ನಂಗೆ ಇಷ್ಟ ಇಲ್ಲ ಆಂಟಿ. ಇಷ್ಟ ಇಲ್ಲ ಅಂದ್ಮೇಲೆ ಯಾಕಮ್ಮ ಮನೆವರೆಗೂ ಕರ್ಕೊಂಡ್ ಬಂದೆ? ಹಾ, ನಂಗೆ ನಿಜವಾಗ್ಲೂ ಅವ್ನ್ ಕಂಡ್ರೆ ಇಷ್ಟ ಇಲ್ಲ. ಆದ್ರೂ ನಾನ್ಯಾಕೆ ಅವನನ್ನ ಫಾಲೋ ಮಾಡ್ತಾ ಇದ್ದೀನಿ? ಮೈ ಗಾಡ್, ಒಬ್ಬ ಮನುಷ್ಯನ್ ಮೇಲೆ ಒಂದು ದ್ವೇಷ ಇರ್ಬೇಕು, ಇಲ್ಲ ಇಷ್ಟ ಇರ್ಬೇಕು. ನಂಗೆ ಯಾಕೆ ಅವನ ಮೇಲೆ ಎರಡೂ ಇದೆ. ಅವನನ್ನ ಲವ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗೇ ಇಷ್ಟ ಆಗ್ತಿಲ್ಲ. ಯಾಕೆ ಹೀಗೆ?